ಈ ಮಳೆಗೆ ಸಂಜೆ ಟೀ ಕಾಫಿಗೆ ಯಾವಾಗಲಾದರೂ ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ದಾಗ ಎಲ್ಲ ಟೈಮ್ಗೂ ಸೂಪರಾಗಿರುವಂಥ ಒಂದು ರೆಸಿಪಿ ಅಂದರೆ ಅದು ಪಕೋಡ. ಎಷ್ಟು ಸುಲಭ ಅಂದರೆ ಕೇವಲ ಒಂದು 10 ನಿಮಿಷ ಟೈಮಲ್ಲಿ ನಾವು ಎಲ್ಲದನ್ನು ಕಟ್ ಮಾಡಿ ಬೇಯಿಸಿ ರೆಡಿ ಮಾಡ್ಕೊಳ್ಬೋದು. ಅಷ್ಟು ಸುಲಭ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನು ಅನಿತಾ. ನೀವ್ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಈರುಳ್ಳಿನ ತೋರಿಸ್ತಾ ಇದ್ದೀನಿ ನೋಡಿ. ಸಣ್ಣದಾಗಿ ಉದ್ದುದ್ದಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಆವಾಗ ಪಕೋಡ ತುಂಬ ಚೆನ್ನಾಗಿ ಬರ್ತವೆ. ದಪ್ಪಕ್ಕೆಲ್ಲ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದೇ ರೀತಿಯೇ ಸಣ್ಣದಾಗಿ ಸ್ಲೈಸಾಗಿ ಬರಬೇಕು. ಆವಾಗ ಪಕೋಡ ತುಂಬ ಚೆನ್ನಾಗಿ ಬರ್ತವೆ. ಇವಾಗ ನೋಡಿ ಇದನ್ನೆಲ್ಲ ಬಿಡಿ ಬಿಡಿಯಾಗಿ ಮಾಡ್ಕೊಂಡಿರಬೇಕು. ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಈರುಳ್ಳಿಲಿರುವಂಥ ನೀರಿನ ಅಂಶನೇ ಸಾಕು ನಮಗೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಅವು ಬಿಡಿ ಬಿಡಿನೂ ಆಗ್ತವೆ, ಹಾಗೆಯೇ ನೀರು ಬಿಟ್ಕೊಳ್ಳುತ್ತೆ. ಆ ರೀತಿ ಆಗಬೇಕು ಅಂದರೆ ನಾವು ಮೊದಲಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿಲಿರುವಂಥ ನೀರಿನ ಅಂಶ ಎಲ್ಲ ಹೊರ ಬರುತ್ತೆ. ಆವಾಗ ನಮಗೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ಈರುಳ್ಳಿಲೇ ಸಾಕಷ್ಟು ನೀರು ಬಿಟ್ಕೊಳ್ಳುತ್ತೆ. ಇವಾಗ ನೋಡಿ ನನ್ನ ಕೈಯಲ್ಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ನೀರಿನ ಅಂಶ ಬಿಟ್ಟಿದೆ ಅಂತ. ಇವಾಗ ಇದಕ್ಕೆ ಸಾಮಗ್ರಿಗಳನ್ನ ಹಾಕೊಂಡ್ಬಿಡೋಣ. ನೋಡಿ ಮತ್ತೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಾಕಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೊರ ಬರುತ್ತೆ. ಇವಾಗ ಉಪ್ಪು ಹಾಕಿ ಅದನ್ನು ಒಂದು ಸೈಡಿಗೆ ಇಟ್ಟಿದ್ದೀನಿ. ಅದಾದಮೇಲೆ ನಾನಿಲ್ಲಿ 1 ಸ್ಪೂನು ಧನಿಯಾ ಕಾಳನ್ನ ತೋರಿಸ್ತಾ ಇದ್ದೀನಿ ನೋಡಿ. ಉಂಡೆ ಧನಿಯಾ ಕಾಳು ಇವನ್ನ ನಾನು ಒಂದು ಸ್ವಲ್ಪ 2 ಮಾಡ್ಕೊತೀನಿ. 1 ಧನಿಯಾ ಕಾಳನ್ನ 2 ಮಾಡ್ಕೊಳ್ತೀನಿ, ಪುಡಿ ಮಾಡ್ಕೊಳ್ತಾ ಇಲ್ಲ. ಈ ರೀತಿ ಮಾಡಿ ಹಾಕೋದ್ರಿಂದ ಧನಿಯಾ ಕಾಳನ್ನ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಒಂದು ಎಕ್ಸ್ಟ್ರಾ ಟೇಸ್ಟಿಗೆ ಈ ಒಂದು ಧನಿಯಾ ಕಾಳು ಹಾಕ್ಬಿಟ್ರೆ ಸಾಕು, ಅದ್ರ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೂ ಕೂಡ ತರಿಸಿ ಹಾಕ್ಕೊಳ್ಳಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ನಾನಿಲ್ಲಿ 1 ಕಾಳಿರೋದು 2 ಕಾಳು ಆಗಬೇಕು, ಆ ರೀತಿ ಕ್ರಷ್ ಮಾಡ್ಕೊಂಡಿದ್ದೀನಿ. ನೀವು ಕುಟಾಣಿಲಾದ್ರೂ ಕುಟ್ಕೊಳ್ಳಿ. ನಾನು ಈ ರೀತಿ ಒಂದು ಕಲ್ಲು ತಗೊಂಡು ಆ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಪುಡಿ ಮಾಡಿದಂಥ ಕೊತ್ತಂಬರಿ ಬೀಜನ ಮಿಕ್ಸಿಂಗ್ ಬೌಲ್ ಒಳಗಡೆ ಹಾಕ್ಕೊಂಡಿದ್ದೀನಿ, ಅಂದರೆ ಈರುಳ್ಳಿಗೆ. ಅದಾದಮೇಲೆ 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು, 1 ಸ್ಪೂನು ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಖಾರನ. ಅದಾದಮೇಲೆ ಒಂದು ಅರ್ಧ ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಕರಿಬೇವು, ಅಂದರೆ ಒಂದು 2 ಕಡ್ಡಿಯಷ್ಟು ಕರಿಬೇವು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಡ್ರಾಪ್ ನೀರು ಕೂಡ ಹಾಕ್ಕೊಂಡಿಲ್ಲ, ಹಾಗೆಯೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿರುವಂಥ ನೀರು ಇನ್ನೂ ಹೊರ ಬರುತ್ತೆ. ಆವಾಗ ನಮಗೆ ಕಡಲೆ ಹಿಟ್ಟು ಹಾಕಿದಾಗ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ಇವಾಗ ನೋಡಿ ನಾನು ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಇಷ್ಟೇ ಸಾಮಗ್ರಿಗಳು, ಇದಕ್ಕೆ ಬೇರೆ ಪದಾರ್ಥಗಳನ್ನ ಹಾಕೋ ಅವಶ್ಯಕತೆಯೇ ಇರೋದಿಲ್ಲ. ಇಷ್ಟೇ ಪದಾರ್ಥಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ, ನೀವೇ ಸಖತ್ತಾಗಿತ್ತು ಅಂತ ಮತ್ತೆ ಮಾಡಿಕೊಂಡು ತಿಂತೀರಾ. ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದೆಲ್ಲ ನನಗೆ ಬೇಕಾಗಲ್ಲ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ನಮಗೆ ಇಲ್ಲಿ ಈರುಳ್ಳಿ ಜಾಸ್ತಿ ಇರಬೇಕು, ಕಡಲೆ ಹಿಟ್ಟಿನ ಅಂಶ ಕಡಿಮೆ ಇರಬೇಕು. ಆವಾಗಷ್ಟೇ ಪಕೋಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಬಜ್ಜಿ ಥರ ಆಗಿಬಿಡುತ್ತೆ. ಹಾಗೆಯೇ ಇನ್ನೂ ಒಂದು ಮೇಯ್ನ್ ಕೆಲಸ ನಾವೇನು ಮಾಡಬೇಕು ಅಂತಂದರೆ, ಕಲಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ್ಲೇ ನಾವು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡ್ಬಿಡ್ಬೇಕು. ಇಲ್ಲ ಅಂತಂದರೆ ನಾವು ಎಣ್ಣೆನ ಲೇಟಾಗಿ ಇಡ್ತೀವಿ, ಈರುಳ್ಳಿನ ಕಲಸಿ ಇಡ್ತೀವಿ, ಹಿಟ್ಟನ್ನು ಕಲಸಿ ಇಡ್ತೀವಿ ಅಂತಂದರೆ ಈರುಳ್ಳಿಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ಅದು ಪಕೋಡ ಆಗಲ್ಲ, ಬೋಂಡ ಆಗಿಬಿಡುತ್ತೆ. ನಾವು ಕಲಸಿದ ತಕ್ಷಣವೇ ಎಣ್ಣೆಗೆ ಹಾಕ್ಕೊಳ್ಬೇಕು. ಹಂಗಾಗಿ ಎಣ್ಣೆನ ಕಾಯೋದಕ್ಕೆ ಇಟ್ಬಿಡ್ಬೇಕು. ನಾನು ಆಲ್ರೆಡಿ ಕಾಯೋಕ್ಕೆ ಎಣ್ಣೆನ ಇಟ್ಟಿದ್ದೀನಿ, ನಾನು ಅದನ್ನು ತೋರಿಸ್ತಿಲ್ಲ. ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆನೂ ಕೂಡ ಆಲ್ರೆಡಿ ನನಗೆ ಕಾದಿದೆ. ಇವಾಗ ನೋಡಿ ಕಲಸಿ ಕೂಡ ಆಗಿದೆ. ಇಷ್ಟಾದರೆ ಸಾಕು. ನಾವು ತುಂಬ ಹಿಟ್ಟನ್ನು ಹಾಕ್ಕೊಳ್ಳೋದೇನು ಬೇಡ. ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಹಿಟ್ಟಿನ ಅಂಶ ಕಡಿಮೆ ಇರಬೇಕು, ಈರುಳ್ಳಿ ಜಾಸ್ತಿ ಇರಬೇಕು. ಇವಾಗ ನನಗೆ ಆಲ್ರೆಡಿ ಎಣ್ಣೆನೂ ಕೂಡ ಕಾದಿದೆ. ಇವಾಗ ಇದನ್ನು ಒಂದು ಸ್ವಲ್ಪ ಹಿಟ್ಟಾಕಿ ನೋಡೋಣ. ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ. ಇವಾಗ ಕಲಸಿ ಇಟ್ಟಿರುವಂಥ ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಉಂಡೆ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ನಮಗೆ ಯಾವ ಶೇಪು ಅದು ಇದು ಏನೂ ಬೇಕಾಗಲ್ಲ. ಪಕೋಡದಲ್ಲಿ ನಮಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಬೋದು. ನಿಮಗೆ ಇಷ್ಟೊಂದು ಹಿಟ್ಟು ತಗೊಂಡು ಹಾಕೋದು ಕಷ್ಟ ಆಗುತ್ತೆ ಅಂತಂದರೆ ಒಂದೊಂದೇ ಸರಿಗೇ ಸ್ವಲ್ಪನೇ ತಗೊಂಡು ಹಾಕ್ಕೊಳ್ಳಿ. ಅದಕ್ಕೇನು ತುಂಬ ಉಂಡೆ ಎಲ್ಲ ಮಾಡಬೇಕು ಆ ರೀತಿ ಎಲ್ಲ ಏನಿಲ್ಲ. ಈ ರೀತಿಯೇ ಆರಾಮಾಗಿ ನಾವು ಮಾಡ್ಕೊಳ್ಬೋದು. ನಮಗೆ ಶೇಪ್ ಏನು ಬೇಕಾಗಲ್ಲ. ಇವಾಗ ನೋಡಿ ಒಂದು ಸೈಡು ತುಂಬ ಚೆನ್ನಾಗಿ ಬೆಂದಿದೆ.
ಅದಾದಮೇಲೆ ನಾನು ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಲೇಟ್ ಆಗಲ್ಲ ಇದು. ಹಾಗೆಯೇ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನಾವು ಹಾಕೋದಕ್ಕೂ ಮುಂಚೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಅದಾದಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಹಿಟ್ಟನ್ನು ಹಾಕಬೇಕು. ಅದಾದಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ನಾನು ಕೂಡ ತುಂಬ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬೆಂದಿದೆ ನನಗೆ. ಇವಾಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಅದಾದಮೇಲೆ ಮತ್ತೆ ಇನ್ನೊಂದು ಒಬ್ಬೆನೂ ಕೂಡ ಇದೇ ರೀತಿಯೇ ಬೇಯಿಸಿ ತೋರಿಸ್ತೀನಿ ನಾನು. ಅದು ಕೂಡ ತುಂಬ ಸುಲಭ ಫ್ರೆಂಡ್ಸ್. ಈ ಪಕೋಡನ ಮಾಡ್ಕೊಳ್ಳೋದು ತುಂಬ ಸುಲಭ. ಅದರಲ್ಲೂ ಬೇಕ್ರಿಗಿಂತ ಹೋಟ್ಲಿಗಿಂತ ತುಂಬ ಚೆನ್ನಾಗಿ ಬರ್ತವೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ. ಜಾಸ್ತಿ ಸಾಮಗ್ರಿನೂ ಬೇಕಾಗಲ್ಲ, ಜಾಸ್ತಿ ಸಮಯನೂ ಬೇಕಾಗಲ್ಲ. ನೋಡಿ ಇವಾಗ ಮತ್ತೆ ಇನ್ನೊಂದು ಒಬ್ಬೆನ ಹಾಕಿ ತೋರಿಸ್ತಾ ಇದ್ದೀನಿ. ನನಗೆ ಆ ರೀತಿ ಒಂದೇ ಸರಿ ನಿಮಗೆ ಕೈಯಲ್ಲಿ ತೊಗೊಂಡು ಹಾಕೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತಂದರೆ ಈ ರೀತಿ ಒಂದೊಂದೇ ಸರಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ನಿಮಗೆ ಈಸಿ ಆಗೋ ಥರ ಹಾಕ್ಕೊಳ್ಬೋದು. ಅದಾದಮೇಲೆ ಇನ್ನೊಂದು ಒಬ್ಬೆನೂ ಕೂಡ ಬೇಯಿಸಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿಯೇ ಎಲ್ಲದನ್ನು ಬೇಯಿಸ್ಕೊಂಡು ತಗೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ. ಈಸಿಯಾಗಿ ನಾವು ಮನೆಯಲ್ಲೇ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ಬೋದು. ಅದರಲ್ಲೂ ಈ ಮಳೆಗೆ, ಚಳಿಗೆ, ಸಂಜೆ ಟೀ ಕಾಫಿ ಜೊತೆಗೆ ಅಥವಾ ಯಾವಾಗಲಾದರೂ ಅನ್ನ ರಸಮ್ ಮಾಡಿದಾಗ ಮಕ್ಕಳು ಬಾಕ್ಸಿಗೆ ಎಲ್ಲದಕ್ಕೂ ಒಂದು ಸೂಪರ್ ಅಂತಲೇ ಹೇಳ್ಬೋದು. ಮನೆಗೆ ಗೆಸ್ಟ್ ಬಂದಾಗ ಯಾವಾಗಲೂ ಅಷ್ಟೇ ಸೂಪರ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ವ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.